ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಇಂಪಾರ್ಟೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ದಿಸ್ ವೀಕ್. ಈ ವಾರ ಸುಮಾರು ಇಂಪಾರ್ಟೆಂಟ್ ಕಂಪ್ನೀಸ್, ದೊಡ್ಡ ಕಂಪ್ನೀಸ್ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. TCS ರಿಸಲ್ಟ್ಸು ಮೊದಲನೇದಾಗಿ 11ನೇ ತಾರೀಕು ಅಕ್ಟೋಬರ್ ಬರುತ್ತೆ, ಬುಧವಾರ. ಮತ್ತು HCL ಟೆಕ್ನಾಲಜೀಸ್, ಇನ್ಫೋಸಿಸ್, HDFC AMC ಎಲ್ಲನೂ 12ನೇ ತಾರೀಕು ಅಕ್ಟೋಬರ್ ರಿಸಲ್ಟ್ಸು. ಮತ್ತು HDFC ಲೈಫ್ ಇನ್ಶೂರೆನ್ಸು 13ನೇ ತಾರೀಕು, ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟು 14ನೇ ತಾರೀಕು ಅಕ್ಟೋಬರು, ಹಾಗೂ HDFC ಬ್ಯಾಂಕು ಮರ್ಜರ್ ಆದಮೇಲೆ ಫಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸು 15th ಅಕ್ಟೋಬರ್ಗೆ ಅನೌನ್ಸ್ ಮಾಡ್ತಾರೆ. ಇದೆಲ್ಲನೂ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿ, ವೇಟೇಜ್ ಜಾಸ್ತಿ ಇದೆ ನಿಫ್ಟಿಯಲ್ಲಿ. ಸೊ ಇದರ ಪ್ರಕಾರ ನಿಫ್ಟಿ ಮೂವ್ಮೆಂಟು ಇಂಪ್ಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಇಂಪಾರ್ಟೆಂಟ್ ಇನ್ಫ್ಲೇಷನ್ ಡೇಟಾ ಅನೌನ್ಸ್ಮೆಂಟ್ಸ್. ಇಂಡಿಯಾದ ಕನ್ಸ್ಯೂಮರ್ ಇನ್ಫ್ಲೇಷನ್ ಫಿಗರ್ಸು 12ನೇ ತಾರೀಕು ಅಕ್ಟೋಬರ್ ಅನೌನ್ಸ್ ಮಾಡ್ತಾರೆ. ಹಾಗೂ ಈ ಫಿಗರ್ಸ್ ನೋಡಿದ ಮೇಲೆ RBI ಡಿಸೈಡ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ನೆಕ್ಸ್ಟ್ ಟೈಮ್ ಏನು ಮಾಡಬೇಕಂತ. US ಇನ್ಫ್ಲೇಷನ್ ಫಿಗರ್ಸು 12ನೇ ತಾರೀಕು ಅಕ್ಟೋಬರ್ ಅನೌನ್ಸ್ ಆಗುತ್ತೆ. ಹಾಗೂ ಮಿನಿಟ್ಸ್ ಆಫ್ ದ ಮೀಟಿಂಗ್, ಫೆಡರಲ್ ರಿಸರ್ವ್ ಮೊನ್ನೆ ಮೀಟಿಂಗ್ ಮಾಡುವಾಗ ಏನೇನು ಡಿಸ್ಕಷನ್ ಮಾಡಿದ್ರೆ ಅಂತ ಅದನ್ನು ಅನೌನ್ಸ್ ಮಾಡ್ತಾರೆ 11ನೇ ತಾರೀಕು ಅಕ್ಟೋಬರು. ಈ ಎರಡು ಅನೌನ್ಸ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ ಹಾಗೂ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ಗೆ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಸದ್ಯಕ್ಕೆ ಇಸ್ರೇಲಲ್ಲಿ ವಾರ್ ಆಗ್ತಾ ಇರೋದು ಜಾಸ್ತಿ ಆಗಿದೆ ನಿನ್ನೆಯಿಂದ, ಹಾಗೂ ಸುಮಾರು ಜನ ಸತ್ತಿದ್ದಾರೆ ಅಟ್ಯಾಕ್ಸಲ್ಲಿ. ನಾಳೆ ಏಷ್ಯನ್ ಮಾರ್ಕೆಟ್ಸ್ ಓಪನ್ ಆಗುವಾಗಲೇ ಸ್ವಲ್ಪ ವೀಕ್ ಆಗಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ನಮ್ಮ ಮಾರ್ಕೆಟ್ಸು ಸ್ವಲ್ಪ ವೀಕ್ನೆಸ್ ಇರಬಹುದಂತ ಗೆಸ್ ಮಾಡ್ತಾ ಇದ್ವಿ. ನಾಳೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 31,490 crores ಬಿದ್ದಿದೆ ಟು 48.71 lakh crores. ಹಾಗೂ ಇದು ಆಸ್ ಪರ್ ಸೆಪ್ಟೆಂಬರ್ 29th ಎಂಡಿಂಗ್ ವೀಕು. ಪ್ರೀವಿಯಸ್ ವೀಕಲ್ಲೂ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಬಿದ್ದಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.